ಮಳೆ ಬಂದು ಪರಿಹಾರ ಕೇಳಿದ್ರೂ ಕೇಂದ್ರ ಸರ್ಕಾರ ಅನುದಾನ ಕೊಡಬೇಕು. ಕಬ್ಬು ಬೆಳೆದು ರೋಡ್ಗೆ ಬಂದ್ರೂ ಆ ಅನುದಾನ ಬೆಂಬಲ ಬೆಲೆ ಕೊಡಬೇಕಂದ್ರೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀಬೇಕು. ಜೋಳ ಬೆಳೆದಂಥ ಹಾವೇರಿ ರೈತರು ಇವತ್ತು ಜೋಳ ಬೆಳೆದಿದ್ದು ಸ್ವಾಮಿ, ಖರೀದಿ ಕೇಂದ್ರ ಮಾಡಿ ನಮಗೆ ಬೆಲೆ ಕುಸಿತ ಆಗೈತೆ, ಕನಿಷ್ಠ ಒಂದು ಕ್ವಿಂಟಾಲ್ಗೆ 3,000 ರೂಪಾಯಿ, 2,600 ರೂಪಾಯಿ ಕೇಂದ್ರ ಸರ್ಕಾರ ಕೊಡಲಿ, 600 ರೂಪಾಯಿ ರಾಜ್ಯ ಸರ್ಕಾರ ಕೊಡಿ ಅಂದರೆ ಅದಕ್ಕೂ ನಾನು ಪತ್ರ ಬರೆದಿದ್ದೀನಿ ಕೇಂದ್ರ ಸರ್ಕಾರಕ್ಕೆ. ರೈತರ ಒಂದು ಸಮಸ್ಯೆಗೆ ಸ್ಪಂದಿಸಬೇಕಾದಂಥ ಕೇಂದ್ರ ಸರ್ಕಾರ ನಮಗೆ ಮಾಲತಾಯಿ ಧೋರಣೆ ಮಾಡ್ತಾ ಇದೆ ಅಂತೇಳಿ ಪ್ರತಿ ಸಾರಿ ಕೇಂದ್ರ ಸರ್ಕಾರದ ಮೇಲೆ ನೀವು ಬಿಟ್ಟು ತೋರಿಸ್ತಾ ಇದ್ರೆ ಇನ್ನು ಈ ರಾಜ್ಯದ ರೈತರ ಪಾಲಿಗೆ ರಾಜ್ಯ ಸರ್ಕಾರ ಉಳಿದಿದೆಯಾ ಅಂತೇಳಿ ಅನುಮಾನ ವ್ಯಕ್ತ ಆಗ್ತಾ ಇದೆ. ಬೆಂಗಳೂರಲ್ಲಿ ಕಸ ತಳ್ಳುವಂಥ ಮಿಷನ್ಗೆ ಬಾಡಿಗೆ ಅಂತೇಳಿ 625 ಕೋಟಿ ಹಣ ಕೊಟ್ಟಿದ್ದೀರಾ. ಆ ಮಿಷನ್ ಬೆಲೆ ಎಷ್ಟು? 33 ಕೋಟಿ ಅಷ್ಟೇ. ಅಲ್ಲಿಗೆ ಎಷ್ಟು ನೀವು ದುಂದುವೆಚ್ಚ ಮಾಡಿದ್ದೀರಾ? ಅದ್ರ ಜೊತೆಗೆ ನಿಮ್ಗೆ ಯಾರು ಉಚಿತ ಭಾಗ್ಯ ಅಂತ ಕೇಳಿ ಅಂತೇಳಿ ನಿಮ್ಮ ಕಾಲದಲ್ಲಿ ಹಿಡ್ಕೊಂಡಿಲ್ಲ. ನಿಮ್ಗೆ ಮತ ಬೇಕಾಗಿತ್ತು, 5 ಉಚಿತ ಭಾಗ್ಯ ಕೊಟ್ಟು 50,000 ಕೋಟಿ ಕೊಡ್ತಾ ಇದ್ದೀರಾ. ರೈತರಿಗೆ ಪರಿಹಾರ ಕೊಡ್ಬೇಕಾದ್ರೆ ಗತಿ ಇಲ್ಲದ ಸರ್ಕಾರ ನೀವೇನು ನಡೆಸಬೇಕು? ದಯವಿಟ್ಟು ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಬಂದ್ಬಿಡಿ, ಇಲ್ಲ ಬಿಟ್ಬಿಡಿ. ಸಂಪೂರ್ಣವಾಗಿ ಯಾಕೆ ಇದು ಮಾಡ್ತಾ ಇದ್ದೀರಾ? ಈ ಕೂಡ ನಾವು ಸಾಮೂಹಿಕ ನಾಯಕತ್ವದಲ್ಲಿ ರಾಜ್ಯ ರೈತ ಸಂಘದ ಹಸಿರು ಸೇನೆ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ರಾಜ್ಯದ ಯಾವುದೇ ಮೂಲೆಯಲ್ಲಿ, ದೇಶದ ಯಾವುದೇ ಮೂಲೆಯಲ್ಲಿ ರೈತರಿಗೆ ಏನಾದರೂ ಅನ್ಯಾಯ ಆದರೆ ರೈತರ ಪರವಾಗಿ ಕೋಲಾರ ಜಿಲ್ಲೆಯ ರೈತರು ಪ್ರಥಮವಾಗಿ ನಿಲ್ತಾರೆ. ಅದಕ್ಕಂತ ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಬೆಳೆದಿರುವಂಥ ಮೆಕ್ಕೆಜೋಳದನ್ನು ಈ ಕೂಡಲೇ ಕೇಂದ್ರ ಸರ್ಕಾರ ಕೊಡ್ತಿರೋ, ರಾಜ್ಯ ಸರ್ಕಾರ ಕೊಡ್ತಿರೋ ಕನಿಷ್ಠ 1 ಕ್ವಿಂಟಾಲ್ಗೆ 3,000 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು. ಪ್ರತಿ ತಾಲೂಕಿಗೊಂದು ಜೋಳ ಖರೀದಿ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು, ಪ್ರಾರಂಭ ಮಾಡಬೇಕು. ಅದರ ಜೊತೆಗೆ ಈ ಒಂದು ಖರೀದಿ ಕೇಂದ್ರಗಳಲ್ಲಿ ದಲ್ಲಾಳಿಗಳ ಹಾವಳಿ ತಪ್ಪಿಸಲು ಈ ಒಂದು ನಿವೃತ್ತ IAS ಅಥವಾ ನಿವೃತ್ತ ನ್ಯಾಯಾಧೀಶರ ವಿಶೇಷ ಒಂದು ತಂಡವನ್ನು ರಚನೆ ಮಾಡುವ ಮುಖಾಂತರ ರೈತರ ಹಿತರಕ್ಷಣೆಯನ್ನು ಕಾಯಬೇಕು. ಇಲ್ಲವಾದರೆ ರಾಜ್ಯಾದ್ಯಂತ ಜಾನುವಾರುಗಳ ರಾಷ್ಟ್ರೀಯ, ರಾಜ್ಯ ಮತ್ತು ಗ್ರಾಮೀಣ ಹೆದ್ದಾರಿಗಳನ್ನು ಬಂದ್ ಮಾಡುವ ಮುಖಾಂತರ ರೈತರ ತಾಕತ್ತು ಏನು ಅಂತೇಳಿ 80ರ ದಶಕದಲ್ಲಿ ಗುಂಡೂರಾವ್ ಸರ್ಕಾರ ಉಳಿಸಿದಂತಹ ಪ್ರಕರಣದಲ್ಲೇ ನಮ್ಮ ಈ ಒಂದು ಸಿದ್ದರಾಮಯ್ಯ ಸರ್ಕಾರವನ್ನು ಉಳಿಸಬೇಕಾದ ಎಚ್ಚರಿಕೆಯನ್ನು ನೀಡ್ತಾ ಇದೆ. ರೈತರ ಕರ್ಮ ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ, ಯಾವುದೇ ಒಂದು ಬೆಳೆ ಬೆಳೆದಿರುವಂಥ ರೈತ ಒಂದು ಬೆಂಬಲ ಬೆಲೆ ಕೇಳಬೇಕು ಅಂದರೆ ಬೀದಿಗೆ ಬರುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಒಂದು ಕಬ್ಬಿಗೆ ಬೆಂಬಲ ಬೆಲೆ ಕೊಡಿ ಅಂದ್ರೂ ರೋಡ್ಗೆ ಬರಬೇಕು, ಟೊಮೊಟೊಗೆ ಬೆಂಬಲ ಬೆಲೆ ಕೊಡು ಅಂದ್ರೂ ರೋಡ್ಗೆ ಬರಬೇಕು, ಜೋಳ ಬೆಳೆದಿದ್ದೀವಿ ಅದಕ್ಕೂ ರೇಟ್ ಸಿಗ್ತಾ ಇಲ್ಲ ಅಂದ್ರೂ ರೋಡ್ಗೆ ಬರಬೇಕು. ಮಿಕ್ಕಿದ್ದಕ್ಕೆಲ್ಲದಕ್ಕೂ ಈ ಬಿಟ್ಟಿ ಭಾಗ್ಯಕ್ಕೆ, ಅದಕ್ಕೆ ಇನ್ನೊಂದಕ್ಕೆ, ನಿಮ್ಮ ಎಲೆಕ್ಷನ್ಗಳಿಗೆ, ನೀವು ಡೆಲ್ಲಿಗೆ ಓಡಾಡೋಕ್ಕೆ, ಸ್ಪೆಷಲ್ ಫ್ಲೈಟ್ಗಳಿಗೆ, ಇದಕ್ಕೆ ಮಾತ್ರ ಅನುದಾನ ಇರುತ್ತೆ, ಹಣ ಇರುತ್ತೆ. ಈಗ ನೀವು ಕಿತ್ತಾಡ್ಕೊಂಡು ನೀವು ಸಿ ಎಂ ಮಾಡಬೇಕು, ನಾನು ಸಿ ಎಂ ಮಾಡಬೇಕು ಅಂತ ನೀವು ಕಿತ್ತಾಡ್ತಾ ಓಡಾಡ್ತಾ ಇರೋ, ಡೆಲ್ಲಿಗೆ ಓಡಾಡ್ತಾ ಇರೋ ಖರ್ಚು ಇಲ್ಲಿರೋ ರೈತರ ಜೀವನಕ್ಕೆ ಎಷ್ಟೋ ಆಧಾರ ಆಗುತ್ತೆ ಆ ದುಡ್ಡು. ಅದನ್ನು ಬಿಟ್ಟು ನಿಮ್ಮ ಉದ್ಯೋಗಗೋಸ್ಕರ ಕಿತ್ತಾಡ್ತಾ ಇದ್ರೆ ಈ ರೈತರನ್ನ ಇಟ್ಸ್ಕೋಬೇಕು ಅನ್ನೋ ಜ್ಞಾನ ಪರಿಜ್ಞಾನ ನಿಮ್ಗಿಲ್ಲ. ಹಾವೇರಿಯಲ್ಲಿ ಯಥೇಚ್ಛವಾಗಿ ಜೋಳ ಬೆಳೆದು ರೈತರಿಗೆ ಬೆಲೆ ಸಿಗ್ತೀರಾ ಪ್ರಾಣ ಬಿಡ್ತಾ ಇದ್ದಾರೆ. ಅವ್ರ ಬಗ್ಗೆ ಸ್ವಲ್ಪ ಆದರೂ ಕಾಳಜಿ ಇದೆಯಾ? ಸ್ವಲ್ಪ ಆದರೂ ನಿಮಗೆ ಗಮನ ಇದೆಯಾ ಅವ್ರ ಬಗ್ಗೆ? ಆದ್ದರಿಂದ ಕರ್ನಾಟಕ ರಾಜ್ಯ ರೈತ ಸಂಘ ನಿಮ್ಮ ಬಗ್ಗೆ ಏನು ಡಿಮ್ಯಾಂಡ್ ಮಾಡ್ತಾ ಇದೆ ಅಂದರೆ, ಪ್ರತಿಯೊಂದು ಕ್ವಿಂಟಾಲ್ಗೂ 3,000 ರೂಪಾಯಿ ಬೆಂಬಲ ಬೆಲೆ ನೀಡಲೇಬೇಕು. ನೀಡದೇ ಇಲ್ಲಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಮ್ಮಿಕೊಳ್ಳುತ್ತೆ.